ಈಕೆ ಮಮ್ಮಿ ಅಂದಳು ಮುಂಜಾ ಜಲ್ದಿ ಹೋಗದ ಸಾತಕ್ಕಂತ ನಾ 8ಕ್ಕೆ 8:30 ಅಂದ್ರೆ ಬರ್ತಂದ ಮಣ್ಣನ ಕೂಸಿಂದು ಜವಳಿ ಹೋಗ ನಾ ಅಂತ ಎಲ್ಲ ಮಿಸ್ ಮಾಡಲ್ಲ ಯಾಕಂದ್ರೆ ನನಗೆಲ್ಲ ಗೊತ್ತಿದ್ದಿಂದದ हे बघ मारलो बघ अब्बा मम्मीला सांगतो बघ आमचे ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತೇನಪ್ಪ ಅಂದರು ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ. ಇದ್ರದ್ದು ಸ್ಪೆಷಲ್ ಏನಪ್ಪ ಅಂದರು ನಮ್ಮದು ದೇಶ ಆಗಸ್ಟ್ 15ರಂದು ಸ್ವಾತಂತ್ರ್ಯ ಆಯ್ತು. ನಿಮಗೆಲ್ಲ ಗೊತ್ತಿದ್ದಿನ ಮಾತದ, ಹೆಚ್ಚಿನ ಹೇಳಲ್ಲ. ಮತ್ತು ಇವತ್ತು 26 ಜನವರಿ ಯಾಕೆ ಆಚರಿಸ್ತೀವಿ ಅಂದರು ನಮ್ದೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡ್ರಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಂದೆ 15 ಆಗಸ್ಟ್ ಇಲ್ಲ. ಸೊ ನಮ್ಮ ದೇಶಕ್ಕೆ ಪೂರ ಫ್ರೀಡಮ್ ಸಿಕ್ಕಿದ್ದು ಮತ್ತು ಸಂವಿಧಾನ ಲಾಗೂ ಆಗಿಂದು ನಮ್ದೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡ್ರಿ. ಅವ್ರದ್ದು ಸಂವಿಧಾನ ಅವರು ರಚನೆ ಮಾಡಿಂದು ಲಾಗೂ ಆಗಿನ ದಿನನೇ ನಮ್ಮದು 26 ಜನವರಿ ನೋಡ್ರಿ. ಅಂದ್ರೆ ಖರೆ ಸ್ವಾತಂತ್ರ್ಯ ಸಿಕ್ಕಿಂದೆ ನಮ್ಮ ದೇಶ ಅಂದ್ರೆ 26 ಜನವರಿ. ಸೊ ಈ ಡೇಟಿಗೂ ನಾವು ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ ಅಂತ ತಿಳ್ಕೊರಿ. ಮತ್ತು ಇದ್ರ ಬಗ್ಗೆ ಹೇಳ್ಕೊತ ಕುಂತ್ರೆ ಭಾಳ ಲಾಂಗ್ ಆಯ್ತದ, ಮತ್ತು ಎಷ್ಟು ಹೇಳಿದ್ರು ಭೀ ಕಮ್ಮಿ ಇಲ್ಲ. ಇವತ್ತಿನ ಬ್ಲಾಗು 12:30ಕ್ಕೆ ಸ್ಟಾರ್ಟ್ ಮಾಡತ್ತೆ ನೋಡ್ರಿ. ರಾತ್ರಿ ನಿಮಗೆ ಗೊತ್ತಿದ್ದಂಗೆ 3ಕ್ಕೆ ಮಕ್ಕೊಂಡಿದ್ದೆ ಪೂರ. ಅದಕ್ಕೆ ಮುಂಜಾನೆ ಬಕ್ಕೊಳ ಆಸೈತಿ. ನಾವು ಇಲ್ಲಿ ನಮ್ಮದು ಇದ್ರಾಗ ಸ್ಕೂಲ್ನಾಗ ಹೋಗಿ ಜಂಡ ಹಾರೋಣ ಮಾಡ್ಬೇಕಂತ. ಸೊ ಅದೆಲ್ಲ ಆಗಿಲ್ಲ. ಮುಂಜಾನೆ ಎದ್ದು ಹೋಗಾರ ಅಂದಿದ್ದ. ಇಲ್ಲಿ ನಮ್ಮ ಸ್ಕೂಲ್ನಾಗ ಅಲ್ಲಿ ಆಚರಣೆ ಮಾಡ್ತಾರಲ್ಲ ರಿಪಬ್ಲಿಕ್ ಡೇ. ಏನಪ್ಪ ಅಂದರು 3ಕ್ಕೆ ಮಕ್ಕೊಂಡಿದ್ದೆ ರಾತ್ರಿ ನಿಮಗೆ ಗೊತ್ತಿದ್ದಂಗೆ. ಮತ್ತು ಹೇಳಕ್ಕೆ ಭೀ ಆಗಿಲ್ಲ. ಹಂಗಾರ ಅಲಾರ್ಮ್ ಇಕ್ಕಿದನ 7ಕ್ಕೂ ಅಲಾರ್ಮ್ ಬಾರಿಸಿದ್ವಿ. ಹಿಂಗೆ ಮಕ್ಕೊಂಡ ಅಂತ ತಿಳ್ಕೊರಿ. ನಾವು ಭಾಳ ಕರಗ ಅನ್ತಿತ್ತು. ಈ 12:30ಕ್ಕೂ ಬ್ಲಾಗ್ ಸ್ಟಾರ್ಟ್ ಮಾಡತ್ತಿದ್ದ. ಎದ್ದಿದ್ದ ನಾವು ಒಂದು 10ಕ್ಕೆ ಹಂಗೂ ಲೇಟ್ ಆಗಿತ್ತಿಲ್ಲ ಮಕ್ಕೊಳಕ್ಕೆ. ಸೊ ಅದಕ್ಕೆ ಈಗೇನಪ್ಪ ಅಂದರು ನಾನು ನಡೆದೆ ಕಾವರ್ಕು ಇವತ್ತು ಭೀ ಜಲ್ದಿ ಹೋಗಿ ವಿಡಿಯೋ ಪೋಸ್ಟ್ ಮಾಡಿ ಬರ್ತಾ. ಆಮೇಲಿಂದ ಏನಕ್ಕಾಗಲ್ಲ ಸುಮ್ಮನೆ ಮತ್ತು ಸಂಜೆಗೆ ಅದಕ್ಕೆ ಹೋಗಿ ಲೇಟ್ ಆಯ್ತದ. ಹೋಗಿ ಬರ್ರಿ, ಆಮೇಲಿಂದ ಎಲ್ಲ ತೋರಿಸ್ತಾ ಮಮ್ಮಿಗೆ ಅದನ್ನು ತೋರಿಸ್ತಾ. ಕಮಲಾರ್ಕ್ ಭೀ ಹೋಗಿ ಬಂದ ನೋಡ್ರಿ. ವಿಡಿಯೋ ಪೋಸ್ಟ್ ಮಾಡಿ ಬಂದ. ಮಮ್ಮಿಯಲ್ಲಿ ಕುಂತಾರ ನೋಡ್ರಿ. ಅವ್ರ ದೊಡ್ಡ ಮಗಳಿಗೆ ಮಾತಾಡತ್ತಾರ. ಹಾಯ್ ನಮ್ಮ ಹಾಯ್ ಮಮ್ಮಿ. ಮುಚ್ ಮಮ್ಮಿ ಬೈಲತ್ತಾಳ ನೋಡು. ಬೈದ್ರ ಬೈನ ಯಾಕಮ್ಮಿ ಬಂದ ನೋಡಿ ಕಾವ. ಯಾಕಮ್ಮಿ ಯಾಕೆ ಬೈಲತ್ತಾರ? ಬೈನಿ ಬೈ ನಾನು ಬೈ ಯಾಕರಿ ಮಮ್ಮಿ? ನೀವು ಏನಂದಿರಿ 12ಕ್ಕೆ ಮುಗಿಸ್ತಂದಿರಲ್ಲ. ನಿಮ್ಕಿನ್ನ ಹೆಚ್ಚಿಗೂ ನಂಗೆ ಇಂಟ್ರೆಸ್ಟ್ ಇತ್ತು ಬರೋದು ಮಮ್ಮಿ. ರಾತ್ರಿ ನಂಗೆ ಗೊತ್ತಿರ್ಬೇಕಿಲ್ಲ ರೀ. ಇಲ್ಲ ಈಕೆ ಮಮ್ಮಿ ಅಂದಳು ಮುಂಜಾ ಜಲ್ದಿ ಹೋಗದ 7ಕ್ಕಂತ ನಾ 8ಕ್ಕೆ 8:30 ಅಂದ್ರೆ ಬರ್ತಂದ. ನಾ ಮಕ್ಕೊಲತ್ತನೆ 3-4ಕ್ಕೆ ಮಮ್ಮಿ ಡೈಲಿ. ಮಮ್ಮಿಗೆ ಬರೋಣ್ಕಿ ಭೀ ಎಷ್ಟು ಸಲ ಅಂದಿದೆ ಕೇಳ್ರಿ. ನಾ ಬಕ್ಕೋ ಇಂಟ್ರೆಸ್ಟ್ ಇತ್ತಂದು ಬರೋದು. ಹಂಗೆ ಇಲ್ಲ ಇಲ್ಲ ರೀ. ಬರೋಣ ಅಂದನು ಮಮ್ಮಿ ವಿಡಿಯೋ ಮಾಡ್ರಿ ಎಷ್ಟು ಕಾಲ ಇರ್ತೀವಲ್ಲ ನೀ ಸುಮ್ಮ ಟಾಟಿ ಮಾಡೋದಿ. ಇಲ್ಲತ್ತ ಪಾಪ ಕಿಟ್ಟು ಬಂದಿಲ್ಲ ಇಲ್ಲ ಅಂದ್ರು ಆಕೆ 10ಕ್ಕೆ ಫೋನ್ ಹಚ್ಚಿದಳು. ಫೋನ್ ಹತ್ತಲೈತಿ. ಇವ ಅಂದನು 10ಕ್ಕೆ ಹಚ್ಚಿದ 12 ಅಂಬಟಿಗೆ ಅಲ್ಲೇ ಇರ್ತಿದ್ದ ಅಂದನು. ಮತ್ತೆ ಬಂದ್ಮೇಲೆ ತೋಲ್ ಜೀವ ಬಡ್ಕೊಂಡು ಬಂದ್ಮೇಲೆ ಇಂಟ್ರೆಸ್ಟ್ ಇತ್ತು. ಏನಲ್ಲ ಲತಾ ಅಂದಳೆ 10ಕ್ಕೆ ಫೋನ್ ಹಚ್ಚಿದ್ರು ಹತ್ತಲೈತಿ. ನೋಡಿದ್ರೆ ನಂಗೆ ಭಾಳ ಇಂಟ್ರೆಸ್ಟ್ ಇತ್ತು ನಮ್ಮದು ಕೂಸಿಂದು ಮಣ್ಣನ ಕೂಸಿಂದು ಜವಳಿ ಹೋಗ. ನಾ ಅಂತ ಎಲ್ಲ ಮಿಸ್ ಮಾಡಲ್ಲ ಯಾಕಂದ್ರೆ ನನಗೆಲ್ಲ ಗೊತ್ತಿದ್ದಿಂದದ. ಅಂದರೂ ವಿಡಿಯೋ ಮಾಡೋರು ಲಾಸ್ಟ್ ಕಡಿತನ ಇರ್ತಾವ ನೋವು ಅಂತ. ಜಸ್ಟ್ ಕೋಇನ್ಸಿಡೆಂಟ್ ಹಿಂಗಾಗೋಯ್ತು ನೋಡಿ ಪೂರ. ನಂಗೆ ರಾತ್ರಿನೇ ಗೊತ್ತಿರ್ತಿದ್ದಿಲ್ಲ ಕರೆಕ್ಟು. ರಾತ್ರಿ ಹೇಳು ಮಮ್ಮಿ ಅಂದ್ರೆ ಮಧ್ಯಾಹ್ನಕ್ಕೆ ನಾಳೆಗೆ ಫಂಕ್ಷನ್ ಅದ ಅಂದ್ರೆ ಮಧ್ಯಾಹ್ನಕ್ಕೆ ಗೊತ್ತಿದ್ರು. ನಾ ಪೈಲೆ ಅಡ್ವಾನ್ಸ್ ಹೋಯ್ತಿದ್ದೆ. ನಾ ಏನು ಭೀ ನಮ್ಮ ದೊಡ್ಡ ಮಮ್ಮಿ ಮನೆ ಫಂಕ್ಷನ್ ಇತ್ತಂದ್ರೆ ನಾ ಪೈಲೆ ಹೋಯ್ತೆ. ಹಿಂಗೆಲ್ಲ ಕೆಲಸ ಅದನ್ನು ಇರ್ತಾವ. ಪೂರ ನಮ್ಮ ಮನೆ ಅದ ಪೂರ ಇದಕ್ಕಿಂತ ಹೆಚ್ಚಿಗೆ ಅಂದ್ರೂ ಭೀ ನಡೀತದೆ. ಯಾಕಂದ್ರೆ ಅಲ್ಲಿ ಭೀ ಭಾಳ ಉಳ್ದಿನೋ ಇದನ್ನು ಅಲ್ಲೇ ಇರ್ತಿದ್ದ ಒಂದು ಟೈಮಿಗೆ. ಕಾಲೇಜ್ ಅಂದ್ರೆ 5 ವರ್ಷ ಐತೆ ನಂದು. ಬೀದರ್ಕೆ ಅಡ್ಮಿಷನ್ ಅದ. 3 ವರ್ಷ ಡಿಪ್ಲೊಮಾ, ಇದು 2 ವರ್ಷ ಡಿಪ್ಲೊಮಾ, 3 ವರ್ಷ ಇಂಜಿನಿಯರಿಂಗು. ಅವ್ರ ಮನೆ ಭಾಳ ಉಳಿದಿದ್ದ. ಈಗ ಹಿಂಗೈತೆ ನೋಡ್ರಿ. ಹೋಗೋದಿತ್ತು ನನಗೆ ಭಾಳ ಮನ್ಸು ಸಿಗ್ತ. ಮತ್ತು ಆಮೇಲಿಂದ ಇವತ್ತು 26 ತಾರೀಕು ಅದ.
26 ನವೆಂಬರು 3 ತಾರೀಕಿಗೆ ಹೋಗೋದದ 2 ಇಲ್ಲ 3 ತಾರೀಕಿಗೂ ಫಿಕ್ಸ್ ಅದಂತ ತಿಳ್ಕೊರಿ. ಖರೆ ಸೀಟ್ ಬುಕ್ಕಿಂಗ್ ಏನು ಮಾಡಿಲ್ಲ. ನನ್ನ ದೊಡ್ಡ ಕೆಲಸ ನೋಡ್ರಿ, ರ್ಯಾಷನ್ ಥಮ್ 2 ದಿನ, ರ್ಯಾಷನ್ 1 ದಿನ, 3 ದಿನ ಬೇಕು. ಈ ಲ್ಯಾಪ್ಟಾಪ್ ಜರ ಪ್ರಾಬ್ಲಮ್ ಭಾಳ ಆಗ್ಲತ್ತದ. ಈಗ ನಾ 3 ದಿನ ಆಯ್ತು ಲ್ಯಾಪ್ಟಾಪ್ ಕಾಲಾಗೆ ಕುಂತಿದ್ದೆ ನೋಡಿ ತೊಗೊಂಬರ್ಲಿಕ್ಕೆ. ಯಾಕಂದ್ರೆ ಲ್ಯಾಪ್ಟಾಪ್ ಎಲ್ಲ ನಂಬಲ್ಲಿ ಬೇರೆಯವ್ರು ತೊಗೋಬೇಕಂದ್ರೆ ಅವ್ರು ಭೀ ಬೇರೆಯವ್ರ ಬಲ್ಲಿ ಇಸ್ಕೊಡ್ಲತ್ತಾರ. ಅವರು ಈಗ ಬೀದರ್ಗೆ ಹೋಗಿರಂತ. ಹಚ್ಚಿದ ಫೋನು ನೋಡ್ತಾ ಇವತ್ತಿಲ್ಲ ನಾಳೆ ಮುಂಜಾನೆ ಕೊಡ್ತಾರಂತ ನೋಡ್ರಿ. ಇದು ನೋಡ್ರಿ ಪಾಪ ಟೈಮು 6:30 ಆಗ್ಯದ ನೋಡ್ರಿ. ಈ ಲ್ಯಾಪ್ಟಾಪ್ ಕಾಲಾಗ ಒಂದು ಸಾಕಾಗ್ಯದ, ಇದ್ರಾಗ ಒಂದು ತಲೆ ಖರಾಬ್ ಆಗ್ಯದ. ನಮ್ದೊಂದು ಖರಾಬ್ ಆಗಿ ಕುಂತದು. ಈಗ ಬೇರೆಯವ್ರಿಗೆ ಈಗ ಭಾವ ತಿಂತಾರೆ ಜರ ಎಲ್ಲ ಹೊಗಡ್ದಾಗ ಗೊತ್ತಾಗಲ್ಲ. ನಮ್ಗೆ ಮನೆಗೆ ಇರ್ಲತ್ತದ ನೋಡ್ರಿ, ಮನೆಗೆ ಕುಂತಿರ್ಲತ್ತದನ ಏನು ಬಿ ಲಕ್ ಇಲ್ಲೇ ನಾ ಎಲ್ಲಿ ಭೀ ಹೋಗಲ್ಲೇ. काय करते तुझे पप्पा? काय करते कोण? हा? हे बघ मारलो बघ. अब्बा मम्मीला सांगतो बघ आमचे. आमच्या मम्मीला सांगतो. तुमचे पप्पा कुठे आहेत? ಆಕೆ ಟಾಣಿ ಕುಡಿಯಲ್ಲ ಹೋಗಿ ಬಡಿಗೆ ಹಿಡ್ಕೊಂಡು ನಿಂತಾನ ಮುಂದೆ. ಬಡಿಗೆ ಹಿಡ್ಕೊಂಡು ನಿಂತಾನ, ಟಾಣಿ ಕುಡಿಯಲ್ಲ ಹೋಗಿ. ಆ ಕುಡಿಲತ್ತ ಅದು ಬಡಿಗೆ ಹಿಡ್ಕೊಂಡು ನಿಂತಾನ ಕುಡಿ ಅಂತ. आता पितीस का लाकडं मारू इकडे दे. ಅದಕ್ಕೆ ನಮ್ಮ ಪಪ್ಪ ಹೇಳ್ತಾನೆ मारू 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 का सांग कापूस. हे बघ मग ಹೋಗ್ರಿ. ದಯಾನಂದ ತರ್ತೀರಿ. ಹೋಗ್ರಿ, ಇಲ್ಲೇ ಬಡಿಗೆ ಅದ ನೋಡಿ. ಯಾರಿಗೆ ಏ ಬೈಲತ್ತಿದ್ದೇನೆ ಬೈತಿ. ಬ್ಲಾಗ್ ಎಂಡ್ ಮಾಡತ್ತೆ ನೋಡ್ರ, ಬ್ಲಾಗ್ ಎಂಡ್ ಮಾಡತ್ತೆ ನೋಡ್ರ. ಹೇಳಕ್ಕೆ ಏನು ಬಿಲ್ಲ, ಡೈಲಿ ವಿಡಿಯೋ ಮಾಡತ್ತದ. ನಂಗೆ ಅಂದ್ರೆ ಏನು ಮಾತಾಡಲಿ ಅಂತ ಗೊತ್ತಾಗಲ್ಲಾಗ್ಯದ. ನಾಳೆ ಇದರ ತಮ್ಮ ರ್ಯಾಷನ್ ಮುಗಿಸ್ಕೊಂಬದ್ದ 5 ದಿನ ಇರ್ಲಕ್ಕ. ಅದೇ ಜರ ತಲೆ ಖರಾಬ್ ಆಗ್ಯದ ನೋಡ್ರಿ. ಲ್ಯಾಪ್ಟಾಪು ನಾಳೆ ಕೊಟ್ಟರವ್ರು ಕೊಡ್ತಾರೆ, ಬೇರೆದೇನು ಬಿಲ್ಲ. ನಾಳಿನ ದಿನ ಮತ್ತೆ ತೋರಿಸ್ತಾ. ಇವತ್ತಿನ ವಿಡಿಯೋ ನೀವು ನೋಡಿರ್ಬೇಕು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ನೆಕ್ಸ್ಟ್ ಟೈಮ್ ಇಂಟ್ರೆಸ್ಟ್ ವಿಡಿಯೋ ತಗೊಂಡು ಹೇಳ್ತೀನಿ.